ಅರುಣಗಿರಿ ಬೆಟ್ಟದ ಪವಿತ್ರತೆ, ಶ್ರದ್ಧೆಯ ರಹಸ್ಯ ಮತ್ತು ಆತ್ಮಜ್ಞಾನದ ಅರುಣಾಚಲಂ. ತಮಿಳುನಾಡಿನ ತಿರುವಣ್ಣಾಮಲೈನಲ್ಲಿ ಇರುವ ಈ ಪವಿತ್ರ ಪರ್ವತವು ಭಾರತೀಯ ಸನಾತನ ಧರ್ಮದ ಅತ್ಯಂತ ಶ್ರೇಷ್ಠ ತಪೋಭೂಮಿಗಳಲ್ಲಿ ಒಂದಾಗಿದೆ. ಈ ಪರ್ವತದ ಒಂದು ಭಾಗವಾದ ಅರುಣಗಿರಿ ಬೆಟ್ಟ ವಿಶಿಷ್ಟ ಶಕ್ತಿಯುಳ್ಳ ತಾಣವಾಗಿ ಭಕ್ತರಲ್ಲಿ ಅಪಾರ ಭಕ್ತಿಭಾವನೆಯನ್ನು ಹುಟ್ಟಿಸುತ್ತದೆ. ಪೌರಾಣಿಕ ಕಥೆಗಳ ಪ್ರಕಾರ ಈ ಪರ್ವತವು ಕೇವಲ ಶಿಲೆಯ ಗುಚ್ಛವಲ್ಲ, ಇದು ಪರಮಶಿವನ ಜ್ಯೋತಿರ್ಲಿಂಗ ಸ್ವರೂಪ, ಎಲ್ಲ ತತ್ವಶಕ್ತಿಯ ಮೂಲವೆಂದು ಭಕ್ತರು ನಂಬುತ್ತಾರೆ. ಈ ಪರ್ವತದ ಸುತ್ತಲೂ ನಡೆಯುವ ಗಿರಿ ಪ್ರದಕ್ಷಿಣೆ, ಸುಮಾರು 14 ಕಿಲೋಮೀಟರ್ ಉದ್ದದ ಪಾದಯಾತ್ರೆ, ಭಕ್ತರ ಆತ್ಮಶುದ್ಧಿಗೆ, ಪಾಪ ಪರಿಹಾರಕ್ಕೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಮಾರ್ಗವನ್ನು ಒದಗಿಸುತ್ತದೆ. ಈ ಯಾತ್ರೆಯಲ್ಲಿ ಪ್ರತಿಯೊಂದು ಹೆಜ್ಜೆಯೂ ಒಂದು ಧ್ಯಾನ, ಪ್ರಾರ್ಥನೆ ಮತ್ತು ಅಂತರಂಗದ ಶುದ್ಧೀಕರಣವಾಗಿದೆ. ಅರುಣಗಿರಿಯ ಸುತ್ತಲೂ ಅನೇಕ ಪುರಾತನ ಗುಹೆಗಳು, ಶಿಲಾಶಾಸನಗಳು ಮತ್ತು ಧ್ಯಾನ ಮಂಟಪಗಳು ಇವೆ. ಇಲ್ಲಿಗೆ ಅನೇಕ ಯೋಗಿಗಳು ಮತ್ತು ಮಹಾನುಭಾವರು ಬಂದು ತಪಸ್ಸು ಮಾಡಿಕೊಂಡಿದ್ದಾರೆ. ರಮಾನ ಮಹರ್ಷಿಯವರಂತೆಯೇ ಹಲವಾರು ಮಹಾತ್ಮರು ಈ ಪವಿತ್ರ ಬೆಟ್ಟದಲ್ಲಿ ಶಕ್ತಿಯ ಅನುಭವವನ್ನು ಪಡೆದಿದ್ದಾರೆ. ಅವರು ಹೇಳಿದಂತೆ, ಅರುಣಾಚಲಂ ಎನ್ನುವುದು ಮಾತಿಲ್ಲದ ಗುರು, ಇದು ನಿಶ್ಶಬ್ದದಲ್ಲಿ ಭಕ್ತನಿಗೆ ಮಾರ್ಗದರ್ಶನ ನೀಡುತ್ತದೆ. ಈ ಪರ್ವತದಲ್ಲಿ ನಡೆಯುವ ಗಿರಿ ಪ್ರದಕ್ಷಿಣೆ ಕೇವಲ ದೇಹದ ಯಾತ್ರೆಯಲ್ಲ, ಅದು ಆತ್ಮದ ಯಾತ್ರೆಯೂ ಹೌದು. ಇಲ್ಲಿ ಭಕ್ತನು ನಿಸರ್ಗದೊಡನೆ ಏಕೀಕೃತನಾಗಿ ಭಗವಂತನ ಸಾನ್ನಿಧ್ಯವನ್ನು ಅನುಭವಿಸುತ್ತಾನೆ. ಪ್ರತಿಯೊಂದು ಗಾಳಿಯ ತೇವ, ಬೆಟ್ಟದ ಶಕ್ತಿ, ಮಣ್ಣು ಕಂಡಾಗ ಭಕ್ತನ ಮನಸ್ಸು ಶಾಂತಗೊಳ್ಳುತ್ತದೆ. ಇಲ್ಲಿನ ನೈಸರ್ಗಿಕ ಸೌಂದರ್ಯ, ಪೌರಾಣಿಕ ವಾತಾವರಣ, ತಪೋಭೂಮಿಗಳ ಶಕ್ತಿ ಮತ್ತು ದೇವಶಕ್ತಿಯ ಅನುಭವಗಳೊಂದಿಗೆ ಅರುಣಗಿರಿ ಬೆಟ್ಟವು ಸನಾತನ ಪರಂಪರೆಯ ಜೀವಂತ ಸಂಕೇತವಾಗಿದೆ. ಇದನ್ನು ಒಂದ್ಸಲ ಭೇಟಿ ಮಾಡಿದರೆ ಅದು ಇಡೀ ಜೀವನವನ್ನು ರೂಪಿಸಬಲ್ಲ ಶಕ್ತಿಯ ತಾಣವಾಗಿದೆ. ಅರುಣಗಿರಿ ಬೆಟ್ಟವು ಆತ್ಮಶೋಧನೆಗೆ ದಾರಿ ತೋರಿಸುವ ಪವಿತ್ರ ತಪೋಭೂಮಿ. ಇಲ್ಲಿ ನಡೆಯುವ ಗಿರಿ ಪ್ರದಕ್ಷಿಣೆ ಶಾರೀರಿಕ ಮತ್ತು ಆಧ್ಯಾತ್ಮಿಕ ಪಥಯಾತ್ರೆ. ಇದು ಭಕ್ತನೊಳಗಿನ ದೇವತ್ವವನ್ನು ಅರಿಯುವ, ಶುದ್ಧತೆಯನ್ನು ಪಡೆದುಕೊಳ್ಳುವ ಮತ್ತು ಪ್ರಪಂಚದ ಶ್ರೇಷ್ಠ ಶಕ್ತಿಯೊಂದಿಗೆ ತಾನು ಒಂದು ಎಂಬ ಅನುಭವಕ್ಕೆ ದಾರಿ ಒದಗಿಸುತ್ತದೆ.